ಎಲ್ರಿಗೂ ನಮಸ್ಕಾರ. ನಾನು ಸುದೀಪ್ ಕೊಟ್ಟಾರಿ. ಇವತ್ತು ಸ್ವಿಂಗ್ ಟ್ರೇಡಿಂಗ್ ಅಂತಂದರೆ ಏನು ಅಂತ ನೋಡೋಣ. ನೀವು ಎಕ್ಸಾಂಪಲ್ಗೆ ಮಾರ್ಕೆಟಲ್ಲಿ ನೋಡಿರ್ಬೋದು, ಒಂದೊಂದು ಸತಿ ಈರುಳ್ಳಿ ರೇಟ್ 20 ರೂಪಾಯಿನೂ ಇರುತ್ತೆ, ಒಂದೊಂದು ಸತಿ 120 ರೂಪಾಯಿನೂ ಆಗುತ್ತೆ. ಸೊ ಈಗ ನಿಮ್ಗೆ ಎಲ್ಲಿಂದಾದರೂ ನ್ಯೂಸ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಇವತ್ತು ಈರುಳ್ಳಿ ರೇಟ್ 20 ರೂಪಾಯಿ ಇದೆ, ಇನ್ನೊಂದು ವಾರ ಆದಮೇಲೆ ಈರುಳ್ಳಿ ರೇಟ್ 120 ರೂಪಾಯಿ ಆಗುತ್ತೆ ಅಂತ. ಮತ್ತೊಮ್ಮೆ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ ತಿನ್ನೋದನ್ನ ಬಿಡಬೇಕಾಗತ್ತೆ. 100ರ ಗಡಿ ದಾಟಿದ ಈರುಳ್ಳಿ ಬೆಲೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಒಟ್ಟು ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಈರುಳ್ಳಿನ ಪರ್ಚೇಸ್ ಮಾಡೋಕ್ಕಾಗುತ್ತೋ ಅಷ್ಟು ಈರುಳ್ಳಿನ 20 ರೂಪಾಯಿಗೆ ಪರ್ಚೇಸ್ ಮಾಡಿಬಿಟ್ಟು ತೊಗೊಂಡು ಬರ್ತೀರಾ. ಸೊ ಆಮೇಲೆ 3 ದಿವಸ ಅಥವಾ ಒಂದು ವಾರ ಆದಮೇಲೆ ಈರುಳ್ಳಿ ರೇಟ್ 20 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆದಾಗ ನೀವು ತೊಗೊಂಡು ಬಂದಿರೋ ಈರುಳ್ಳಿನೆಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮಾರ್ತೀರಾ. ಸೊ ಅದರಿಂದ ಪ್ರಾಫಿಟ್ ಮಾಡ್ಕೋತೀರಾ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಯಾವುದಾದ್ರೂ ಶೇರ್ ಪ್ರೈಸ್ ತುಂಬ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ಳಿ, ಅಥವಾ ನಾರ್ಮಲ್ ರೇಟ್ ಇದೆ, ಇನ್ನೊಂದು ವಾರ ಅಥವಾ ಒಂದು ತಿಂಗಳಲ್ಲಿ ಆ ಶೇರ್ ಪ್ರೈಸ್ ತುಂಬ ಜಾಸ್ತಿ ಆಗುತ್ತಂತ ನಿಮ್ಗೆ ಎಲ್ಲಿಂದಾದರೂ ನ್ಯೂಸ್ ಬಂದರೆ, ಅಥವಾ ನಿಮ್ಗೆ ಕನ್ಫರ್ಮ್ ಆಗಿದ್ರೆ, ನೀವೇ ಗೆಸ್ ಮಾಡಿದ್ರೆ, ಆ ರೀತಿ ಇರುವಂಥ ಶೇರ್ ಪ್ರೈಸ್ನ ನೀವು ಪರ್ಚೇಸ್ ಮಾಡಿಬಿಟ್ಟು ಒಂದು ವಾರ ಅಥವಾ ಒಂದು ತಿಂಗಳಾದಮೇಲೆ ಆ ಶೇರ್ ಪ್ರೈಸು ನೀವು ತಗೊಂಡಿರೋ ರೇಟ್ಗಿಂತ ತುಂಬ ಜಾಸ್ತಿ ಆದಾಗ ಅದನ್ನು ಮಾರಿ ಅದರಿಂದ ಏನು ಪ್ರಾಫಿಟ್ನ ಮಾಡ್ಕೋತೀರಾ, ಇದನ್ನೇ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಇಂಟ್ರಾಡೇ ಟ್ರೇಡಿಂಗಿಗೂ ಮತ್ತು ಸ್ವಿಂಗ್ ಟ್ರೇಡಿಂಗಿಗೂ ಡಿಫ್ರೆನ್ಸ್ ಏನು ಅಂದರೆ, ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು ಇವತ್ತು ಶೇರ್ಸ್ನ ತೊಗೊಂಡ್ರೆ ಇವತ್ತೇ ಅದನ್ನು ವಾಪಸ್ ಮಾರಬೇಕಾಗುತ್ತೆ. ಬಟ್ ಸ್ವಿಂಗ್ ಟ್ರೇಡಿಂಗಲ್ಲಿ ನೀವು ಇವತ್ತು ಶೇರ್ಸ್ನ ತೊಗೊಂಡ್ರೆ ಇವತ್ತೇ ಮಾರಬೇಕು ಅಂತಿರಲ್ಲ, ನೀವು ಒಂದು ವಾರ ಅಥವಾ ಒಂದು ತಿಂಗಳ ತನಕ ವೆಯ್ಟ್ ಮಾಡಿಬಿಟ್ಟು ಶೇರ್ಸ್ನ ಮಾರ್ಬೋದು. ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು ಇವತ್ತು ತೊಗೊಂಡಿರೋ ಶೇರ್ಸ್ನ ಇವತ್ತೇ ಮಾರಬೇಕಾಗಿರೋದ್ರಿಂದ ನಿಮಗೆ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಒಂದು ದಿನದಲ್ಲಿ ಶೇರ್ ಪ್ರೈಸ್ ಎಷ್ಟು ಮೇಲೆ ಹೋಗುತ್ತೆ ಅಥವಾ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ಯಾರಿಗೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಂಟ್ರಾಡೇ ಟ್ರೇಡಿಂಗಲ್ಲಿ ನಿಮಗೆ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸ್ವಿಂಗ್ ಟ್ರೇಡಿಂಗಲ್ಲಿ ನೀವು ಇವತ್ತು ತೊಗೊಂಡಿರೋ ಶೇರ್ಸ್ನ ಇವತ್ತೇ ಮಾರಬೇಕು ಅಂತಿರಲ್ಲ, ನೀವು ತೊಗೊಂಡಿರೋ ಶೇರ್ ಪ್ರೈಸ್ ರೇಟ್ ಎಷ್ಟಿದೆ ಅದು ಜಾಸ್ತಿ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ನಿಮ್ಗೆ ಪ್ರಾಫಿಟ್ ಆಗೋ ರೇಟ್ಗೆ ಶೇರ್ಸ್ನ ಮಾರ್ಬೋದು. ಬಟ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ಆ ಆಪ್ಷನ್ ಇರೋಲ್ಲ. ಬಟ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ಬೆನಿಫಿಟ್ ಏನು ಅಂದರೆ, ಇಂಟ್ರಾಡೇ ಟ್ರೇಡಿಂಗಲ್ಲಿ ನೀವು ಯಾವುದಾದ್ರು ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಆ ಶೇರ್ಸ್ದು ಬರೀ 20% ಅಮೌಂಟ್ನ ಪೇ ಮಾಡಿದ್ರೆ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರು ಶೇರ್ ಪ್ರೈಸ್ 100 ರೂಪಾಯಿ ಇದೆ ಅಂದರೆ ನೀವು ಆ ಶೇರ್ಗೆ 20 ರೂಪಾಯಿ ಕೊಟ್ಟರೆ ಸಾಕಾಗುತ್ತೆ. ಬಟ್ ಅದೇ ಸ್ವಿಂಗ್ ಟ್ರೇಡಿಂಗಲ್ಲಾದರೆ ನೀವು ಯಾವುದಾದ್ರು ಶೇರ್ ಪ್ರೈಸ್ 100 ರೂಪಾಯಿ ಇದ್ದರೆ ನೀವು ಪೂರ್ತಿ 100 ರೂಪಾಯಿ ಅಂದರೆ 100% ಅಮೌಂಟ್ನು ಪೇ ಮಾಡಬೇಕಾಗುತ್ತೆ. ಸೊ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಗೆ ಅಮೌಂಟ್ ಅಂದರೆ ಕ್ಯಾಪಿಟಲ್ ಅಮೌಂಟ್ ಏನಿದೆ ತುಂಬ ಜಾಸ್ತಿ ಇರಬೇಕಾಗುತ್ತೆ. ಇಂಟ್ರಾಡೇ ಟ್ರೇಡಿಂಗಲ್ಲಿ ನಿಮಗೆ ಕಮ್ಮಿ ಇದ್ರೂ ನಡೆಯುತ್ತೆ, ಯಾಕಂದರೆ ನೀವು ಬರೀ 20% ಅಮೌಂಟ್ನ ಮಾತ್ರ ಪೇ ಮಾಡ್ತಿರ್ತೀರ. ಸೊ ಇದೆರಡು ಇಂಟ್ರಾಡೇ ಟ್ರೇಡಿಂಗ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳು ಸ್ವಿಂಗ್ ಟ್ರೇಡಿಂಗ್ ಜೊತೆ ಕಂಪೇರ್ ಮಾಡಿದ್ರೆ. ಸೊ ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.